ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ವಿಶೇಷ ಏನಂದರೆ ಭೀಮ್ನ ಅಮಾವಾಸ್ಯೆ. ನಾನು ವರ್ಷ ಭೀಮ್ನ ಅಮಾವಾಸ್ಯೆ ಪೂಜೆನ ಮಾಡ್ತೀನಿ. ಇವತ್ತು ಫಸ್ಟ್ ಬೆಳಿಗ್ಗೆ ಬೇಗನೆ ಎದ್ದೇಳೋಣ ಅಂತ ಹೇಳ್ಬಿಟ್ಟು ನೈಟ್ ಎಲ್ಲ ಕ್ಲೀನ್ ಮಾಡಿಟ್ಟು ಮಲಗಿದ್ದೆ, ಗ್ಯಾಸ್ ಎಲ್ಲ ಒರೆಸಿಟ್ಟು. ಬಟ್ ಆದರೂ ಲೇಟಾಗಿ ಎಚ್ಚರಿಕೆ ಆಯಿತು. 5:30ಗೆ ಎದ್ದೆ. ಅದ್ರ ಜೊತೆಗೆ ಪಾಪು ಬೇರೆ ಎದ್ನಲ್ವಾ, ಅವನ್ನ ಮಲಗಿಸ್ಬಿಟ್ಟು ಮತ್ತೆ ಎದ್ದು ಬಂದು ಸ್ನಾನಕ್ಕೆ ಹೋಗೋಷ್ಟೊತ್ತಿಗೆ 6 o'clock ಆಯಿತು. ಸ್ನಾನ ಮುಗಿಸ್ಕೊಂಡು ಬಂದು ಕಸ ಗುಡಿಸ್ಕೊಂಡು ಸ್ವಲ್ಪ ಬಾಗಿಲಿಗೆಲ್ಲ ಒಟ್ಟಿಗೆ ಒಂದೇ ಸಲ ಮನೆ ಒಳಗಡೆಯಿಂದ ಕಸ ಗುಡಿಸ್ಕೊಂಡ್ಬಂದು ಆಚೆನೂ ಕಸ ಗುಡಿಸ್ದೆ. ಫಸ್ಟ್ ಬಾಗಿಲಿಗೆಲ್ಲ ನೀರು ಹಾಕ್ಬಿಟ್ಟು ನೆಲ ಎಲ್ಲ ಒರೆಸ್ಬಿಟ್ಟು ಬಾಗಿಲಿಗೆಲ್ಲ ನೀರು ಹಾಕಿ ಅರ್ಶಿನ ಕುಂಕುಮ ಎಲ್ಲ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅರ್ಶಿನ ಕುಂಕುಮ ಎಲ್ಲ ಇಟ್ಕೊತಾ ಇದ್ದೀನಿ. ಈ ಭೀಮ್ನ ಅಮಾವಾಸ್ಯೆ ಮಾಡುವಂಥ ಮುಖ್ಯವಾದ ಕಾರಣ ಏನಂದರೆ, ಶ್ರೀ ಪಾರ್ವತಿ ಪರಮೇಶ್ವರರ ಥರನೇ ಗಂಡ ಹೆಂಡತಿ ಜೀವನ ಚೆನ್ನಾಗಿರಲಿ ಅಂತ ಮಾಡ್ತಾರೆ. ಈಗಿನ ಕಾಲದಲ್ಲಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಒಂದು ಖುಷಿಯಿಂದ, ಕೆಲವೊಬ್ಬರು ಖುಷಿಯಿಂದ ಭಕ್ತಿಪೂರ್ವಕವಾಗಿ ಮಾಡಿದ್ರೆ, ಇನ್ನು ಕೆಲವರು ತೋರ್ಪಡಿಕೆ ಅಂತಾರಲ್ಲ, ತೋರಿಸ್ಕೊಳ್ಳೋದಕ್ಕೋಸ್ಕರನೂ ಮಾಡ್ತಾರೆ. ಇನ್ಸ್ಟಾ ರೀಲ್ಸ್ ಎಲ್ಲ ಪಬ್ಲಿಸಿಟಿ ಆಗಿರೋದ್ರಿಂದ ತೋರಿಸ್ಕೊಳ್ಳೋದಕ್ಕೂ ಮಾಡ್ತಾರೆ. ಬಟ್ ಏನು ಗೊತ್ತಾ, ನಾವು ಮಾಡೋದನ್ನು ಭಕ್ತಿಯಿಂದ, ಯಾವುದೇ ಕೆಲಸ ಮಾಡಲಿ ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡಬೇಕು. ನಾವು ತೋರ್ಪಡಿಕೆಗೋಸ್ಕರ ಮಾಡ್ತಕ್ಕಂಥ ಪೂಜೆಗಳಲ್ಲ ಇದೆಲ್ಲ. ಆಗಿನ ಕಾಲದಿಂದ ತುಂಬ ಶ್ರದ್ಧೆ ಭಕ್ತಿಯಿಂದ ನಡೆಸ್ಕೊಂಬಂದಿದ್ದಾರೆ. ಮುಂದಕ್ಕೆ ನಾವು ಕೂಡ ಅದೇ ರೀತಿ ನಡೆಸ್ಕೊಂಡು ಹೋಗ್ಬೇಕು ಅನ್ನೋದಷ್ಟೇ ನನ್ನ ಕಳಕಳಿ. ಅದು ಬಿಟ್ಟರೆ ಆ್ಯಸ್ ಯೂಶ್ವಲ್ ಇದು ನನ್ನ 8ನೇ ವರ್ಷದ ಭೀಮ್ನ ಅಮಾವಾಸ್ಯೆ ಪೂಜೆ. ತುಂಬ ಖುಷಿಯಾಗಿ ನಾನು ಭೀಮ್ನ ಅಮಾವಾಸ್ಯೆ ಪೂಜೆನ ವರ್ಷ ಮಾಡ್ತೀನಿ. ಚೆನ್ನಾಗಿರುತ್ತೆ. ಏನೋ ಒಂಥರ ಇದೆಲ್ಲ ಒಂಥರ ಮೆಮೊರಿಯಬಲ್ ಆಗಿರುತ್ತೆ. ಒಂದು ನಂಬಿಕೆ, ಎಲ್ಲೇ ಹೋಗಲಿ ಎಲ್ಲೇ ಬರಲಿ ಅವ್ರಿಗೆ ಆರೋಗ್ಯ ಭಾಗ್ಯ ಆಗಲಿ, ಸಮೃದ್ಧಿ ಆಗಲಿ, ಹಣಕಾಸು ಸಂಪತ್ತು ಎಲ್ಲ ಒಳ್ಳೆಯದಾಗಲಿ ಅನ್ನೋ ಉದ್ದೇಶದಲ್ಲಿ ಪೂಜೆಗಳನ್ನ ಮಾಡ್ತಾರೆ. ಅದ್ರ ಜೊತೆಗೆ ಗಂಡ ಹೆಂಡತಿ ಪಾರ್ವತಿ ಪರಮೇಶ್ವರನ ಥರ ಇರಬೇಕು ಅನ್ನೋಂಥ ಉದ್ದೇಶ. ಪ್ರತಿಯೊಂದರಲ್ಲೂ ಅಷ್ಟೇ. ಈಗ ಮದುವೆಗಳಾಗಬೇಕಾದ್ರೆ ನಮ್ಮ ಜಾತಕಗಳನ್ನ, ನಮ್ಮ ಗಣಕೂಟಗಳನ್ನೆಲ್ಲ ಕೇಳಬೇಕಾದ್ರೆ ಅಲ್ಲಿ ನಮಗೆ ದೇವರಿಂದು ಸಂಕಲ್ಪ ಮಾಡಿಕೊಡ್ತಾರೆ. ಲಗ್ನ ಪತ್ರಿಕೆಯನ್ನು ಬಳಸಬೇಕಾದ್ರೆ ನಮ್ಮದು ಶಾಸ್ತ್ರ, ಹುಡುಗ ಹುಡುಗಿದು ಶಾಸ್ತ್ರ ಕೇಳಬೇಕಾದ್ರೆ ಆವಾಗೆಲ್ಲ ವಿಷಯ ಬರುತ್ತೆ ಇದು. ಆಗ ಪಾರ್ವತಿ ಪರಮೇಶ್ವರ ಅಂತ ಎಷ್ಟು ಜನಕ್ಕೆಲ್ಲ ಬಂದಿರುತ್ತೆ ಗೊತ್ತಾ. ಅದರಲ್ಲಿ ನಂದು ನನ್ನ ಹಸ್ಬೆಂಡ್ದು ಗಣಕೂಟ ಲೆಕ್ಕ ಹಾಕಿದಾಗ ಪಾರ್ವತಿ ಪರಮೇಶ್ವರ ಅಂತ ಬಂದಿತ್ತು. ಈಗಲೂ ಎಲ್ಲೇ ಶಾಸ್ತ್ರ ಕೇಳಿದ್ರು ಅದೇ ಥರ ಬರುತ್ತೆ. ಸೊ ಖುಷಿ ಆಗುತ್ತೆ ನೋಡಿ. ನನ್ನ ಮಗನ ತಿಂಡಿ ಮಾಡೋಕ್ಕೆ ಸಲುವಾಗಿ ಆ ಕಡೆ ರೂಮಿಂದ ಈ ಕಡೆ ರೂಮ್ಗೆ ಶಿಫ್ಟ್ ಮಾಡ್ಕೊಂಬಿಟ್ಟು ಚಾಪೆ ಮೇಲೆ ಬೆಡ್ಶೀಟ್ ಹಾಕ್ಬಿಟ್ಟು ಪಾಪ ಮಲಗಿಸಿದ್ದೀನಿ. ಅವನು ಎದ್ದಿದ್ರೆ, ನಾನು ಓಡಾಡ್ತಾ ಇದ್ದರೆ ಅವ್ನ ಪಾಡಿಗೆ ಅವ್ನು ಆಟ ಆಡ್ತಾನೆ. ಅದಕ್ಕೋಸ್ಕರ ತೊಗೊಂಬಂದು ಇಲ್ಲಿಗೆ ಪಕ್ಕಕ್ಕೆ ಹಾಕ್ಕೊಂಬಿಟ್ಟೆ, ನೋಡ್ಕೊಂಡು ಕೆಲಸ ಮಾಡೋಣ ಅಂತ. ಇನ್ನು ಟಿಫನ್ ಏನು ಮಾಡೋದು ಅಂತ ಹೇಳ್ಬಿಟ್ಟು ನೈಟ್ ನಮ್ಮ ಮನೆಯವ್ರನ್ನ ಕೇಳಿದೆ, ಬಿಸಿಬೇಳೆ ಬಾತ್ ಮಾಡಲ ಟೊಮೆಟೊ ಬಾತ್ ಮಾಡಲ ಅಂತ ಕೇಳಿದ್ರು. ಬಿಸಿಬೇಳೆ ಬಾತ್ ನೀನೇ ತಿನ್ಕೊಬಿಡು, ನನಗೆ ಬೇಡ ಅಂದರು. ಅದಕ್ಕೆ ಟೊಮೆಟೊ ಬಾತ್ ಮಾಡು ಅಂತ ಅಂದರು. ಅದಕ್ಕೆ ಟೊಮೆಟೊ ಬಾತ್ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತೊಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ ಹೇಳ್ಬಿಟ್ಟು ಕೊಬ್ಬರಿ ತುರಿ ಎಲ್ಲ ಹಾಕಿ ಮಾಡ್ತಾಯಿದ್ದೀನಿ. ತೆಂಗಿನಕಾಯಿ ಹೊಡೆದಿರಲಿಲ್ಲ, ಸೊ ಅದಕ್ಕೆ ಕೊಬ್ಬರಿನ ಯಾವಾಗಲೂ ನಾನು ತುರಿದಿಟ್ಕೊಂಡಿರ್ತೀನಿ ಫ್ರಿಜ್ಜಲ್ಲಿ. ಅದಕ್ಕೆ ಕೊಬ್ಬರಿ ತುರಿನ ಹಾಕ್ಬಿಟ್ಟು ಇವತ್ತು ಟೊಮೆಟೊ ಬಾತ್ನ ಡಿಫ್ರೆಂಟಾಗಿ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ಕೊತಾ ಇದ್ದೆ. ನೋಡಿ, ಬಟಾಣಿ, ಹಸಿಮೆಣ್ಸಿನ್ಕಾಯಿ, ಪಲಾವ್ ಎಲೆ, ಈರುಳ್ಳಿ, ಪುದೀನ ಸೊಪ್ಪು, ಟೊಮೆಟೊ ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ. ಸರಿ ಅಂತ ಹೇಳ್ಬಿಟ್ಟು ಟೊಮೆಟೊ ಬಾತ್ ಮಾಡೋಣ ಅಂತ ಹೇಳ್ಬಿಟ್ಟು ಪೇಸ್ಟ್ಗೂ ಅಷ್ಟೇ, ನಾನು ಏನು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಅದಕ್ಕೂ ಅಷ್ಟೇ ಶುಂಠಿ, ಬೆಳ್ಳುಳ್ಳಿ, ಆಮೇಲೆ ಅದೇ ಕೊಬ್ಬರಿ ತುರಿ ಹೇಳಿದ್ನಲ್ಲ, ಕೊಬ್ಬರಿ ತುರಿ, ಟೊಮೆಟೊ, ಚಕ್ಕೆ, ಲವಂಗನ ಮಾತ್ರ ಅದಷ್ಟು ಮಾತ್ರನೇ ಹಾಕ್ಕೊಂಡಿದ್ದೀನಿ. ಯಾವುದೇ ಥರ ಹಸಿಮೆಣ್ಸಿನ್ಕಾಯಿ, ಒಣಮೆಣ್ಸಿನ್ಕಾಯಿನ ನಾನು ಯೂಸ್ ಮಾಡಿಲ್ಲ. ಸರಿ ಅಂತ ಹೇಳ್ಬಿಟ್ಟು ಅದನ್ನು ಪೇಸ್ಟ್ ಮಾಡಿಟ್ಕೊಂಡಿದ್ದೆ. ಇವಾಗ ಸರಿ ಅಂತ ಹೇಳ್ಬಿಟ್ಟು ಕುಕ್ಕರಿಗೆ ಎಣ್ಣೆ ಬಿಟ್ಬಿಟ್ಟು ಪಲಾವ್ ಎಲೆ ಏನಿದೆ ಅದನ್ನು ಹಾಕ್ತಾಯಿದ್ದೀನಿ. ನಾನು ಹಿಂದೆ ಒಂದು ವ್ಲಾಗಲ್ಲಿ ಕೂಡ ಹೇಳಿದ್ದೀನಿ, ನಾನು ಪಲಾವ್ಗೆ ಯಾವುದೇ ಥರ ಮಸಾಲೆ ಐಟಮ್ಸ್ ಹಾಕಲ್ಲ ಅಂತ. ಅದ್ರ ಜೊತೆಗೆ ಪಾಯಸ ಮಾಡೋಣ ಅಂತ. ಭೀಮ್ನ ಅಮಾವಾಸ್ಯೆಗೆ ಸ್ವೀಟ್ ಏನಾದರೂ ಮಾಡಬೇಕಲ್ವಾ. ನಮ್ಮ ಹಸ್ಬೆಂಡ್ಗೆ ಹಾಲು ಪಾಯಸ ಅಂದರೆ ತುಂಬ ಇಷ್ಟ. ಸೊ ಅದಕ್ಕೋಸ್ಕರ ಅವ್ರಿಗೋಸ್ಕರ ಹಾಲು ಪಾಯಸ ಮಾಡ್ತಾಯಿದ್ದೆ ಇವತ್ತು ಭೀಮ್ನ ಅಮಾವಾಸ್ಯೆ ಪೂಜೆಗೆ. ಆ ಪೂಜೆ ಆದಮೇಲೆ ಅವ್ರಿಗೆ ಕೊಡಬೇಕಲ್ವ ತಿನ್ನೋದಕ್ಕೆ ಸ್ವೀಟ್ ಏನಾದರೂ, ಅದಕ್ಕೋಸ್ಕರ ಮಾಡಿದ್ದೆ. ಅದ್ರ ಜೊತೆಗೆ ವಿಶೇಷ ಏನು ಗೊತ್ತಾ, ನಾವು ಪೂಜೆ ಮಾಡೋದು ಮತ್ತು ಅವ್ರ ಹತ್ರ ರಿಟರ್ನ್ ಗಿಫ್ಟ್ ತೊಗೊಳ್ಳೋದು ಅದೆಲ್ಲ ತುಂಬ ಖುಷಿಯಾಗುತ್ತೆ. ರಿಟರ್ನ್ ಗಿಫ್ಟ್ಗೋಸ್ಕರ ಕೆಲವೊಬ್ಬರು ಪೂಜೆ ಮಾಡ್ತಾರೆ. ಹಂಗಂತ ಹೇಳಿ ಪೂಜೆನ ಒಂದು ರಿಟರ್ನ್ ಗಿಫ್ಟ್ಗೋಸ್ಕರ ಪೂಜೆ ಮಾಡ್ತೀವಿ ಅಂತಲ್ಲ, ಅದೆಲ್ಲ ಒಂದು ಖುಷಿ ಅಷ್ಟೇ. ರಿಟರ್ನ್ ಗಿಫ್ಟ್ ಕೊಡೋದು, ಅವ್ರ ಹತ್ರ ನಾವು ಏನೋ ಒಂದು ತೊಗೊಳ್ಳೋದು, ಪ್ರತಿಯೊಂದು ಸಲನೂ ಗಂಡನಿಗೆ ಹೆಂಡ್ತಿಗೆ ಗಂಡ ಏನಾದರೂ ಕೊಟ್ಟರೆ ತುಂಬ ಖುಷಿಯಾಗುತ್ತೆ. ಪ್ರತಿಯೊಂದು ಹೆಣ್ಮಕ್ಳಿಗೂ ಅಷ್ಟೇ. ಎಲ್ಲ ಹೆಣ್ಮಕ್ಳಿಗೂ ಒಂದು ಆಸೆ ಇರುತ್ತೆ, ನಮಗೆ ಗೊತ್ತಿಲ್ಲದೇ ಸರ್ಪ್ರೈಸ್ ಗಿಫ್ಟ್ ತೊಗೊಳ್ಳೋದು ಅಂತ ಆಸೆ ಇರುತ್ತೆ. ಅದರಲ್ಲೂ ನನಗೂ ತುಂಬ ಆಸೆಗಳಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ಸ್ಯಾರಿ ಅಂದರೆ ಇಷ್ಟ. ಬಟ್ ನಮ್ಮ ಮನೆಯವರು ಯಾವುದನ್ನು ಕೂಡ ಸರ್ಪ್ರೈಸಾಗಿ ಇವತ್ತಿನವರೆಗೂ ಕೊಟ್ಟಿಲ್ಲ. ಬಟ್ ನಾನೇ ಏನಾದರೂ ಕೇಳಿದ್ರೆ ಕೊಡಿಸ್ತಾರೆ, ಅಷ್ಟು ಬಿಟ್ಟರೆ ಸರ್ಪ್ರೈಸ್ ಅಂತ ನಮ್ಮಿಬ್ಬರ ಮಧ್ಯೆ ನಾನೇ ಅವ್ರಿಗೆ ಜಾಸ್ತಿ ಸರ್ಪ್ರೈಸ್ ಕೊಡೋದು, ಅವ್ರು ನನಗೆ ಯಾವುದೇ ರೀತಿ ಸರ್ಪ್ರೈಸ್ಗಳನ್ನ ಕೊಡೋದಿಲ್ಲ. ನೋಡಿ, ಈಗ ಎಣ್ಣೆ ಹಾಕ್ಕೊಂಡು ಪಲಾವ್ ಎಲೆ ಹಾಕಿದ್ದೆ, ಅದಕ್ಕೆ ಈರುಳ್ಳಿ ಹಾಕ್ಕೊಂಡು
ಪುದೀನ ಸೊಪ್ಪು, ಹಸಿಮೆಣ್ಸಿನ್ಕಾಯಿ. ನಾನು ಹಸಿಮೆಣ್ಸಿನ್ಕಾಯಿ ಏನಿದೆ ಅದನ್ನ ಹಸಿಮೆಣ್ಸಿನ್ಕಾಯಿನ ಉಂಡೆ ಉಂಡೆ ಥರನೇ ಹಾಕ್ಕೊಂಡಿರ್ತೀನಿ. ಉಂಡೆ ಉಂಡೆ ಥರ ಹಾಕ್ಕೊಂಡೇ ಎಲ್ಲ ಓಪನ್ ಮಾಡೆಲ್ಲ ಹಾಕಲ್ಲ, ತುಂಬ ಖಾರ ಆಗುತ್ತೆ ಅಂತೇಳ್ಬಿಟ್ಟು. ಈ ಹೋಟೆಲಲ್ಲೆಲ್ಲ ನಾವು ಟೊಮೆಟೊ ರೈಸ್ ತಿನ್ನಬೇಕಾದ್ರೆ, ಬಿರಿಯಾನಿಗಳು ತಿನ್ಬೇಕಾದ್ರೆಲ್ಲ ಇದೇ ಥರ ಹಾಕಿರ್ತಾರೆ ಹಸಿಮೆಣ್ಸಿನ್ಕಾಯಿನ. ಯಾರೆಲ್ಲ ಅಬ್ಸರ್ವ್ ಮಾಡಿದ್ದೀರಾ ನೋಡ್ಕೊಳ್ಳಿ. ದೊಡ್ಡ ದೊಡ್ಡ ಹೋಟೆಲೆಲ್ಲ ನಾವು ಬಿರಿಯಾನಿ ತಿನ್ನೋಕೆ ಹೋದಾಗ ಇದೇ ಥರ ಹಸಿಮೆಣ್ಸಿನ್ಕಾಯಿನ ಹಾಕಿರ್ತಾರೆ. ಅದ್ರ ಜೊತೆಗೆ ಬಟಾಣಿ ನಾನು ರಾತ್ರಿ ನೆನೆಸಿಟ್ಟಿದ್ದೆ, ಬಿಸಿಬೇಳೆ ಬಾತ್ ಮಾಡೋಣ ಅಂತ ನೆನೆಸಿಟ್ಕೊಂಡಿದ್ದು ಬಟಾಣಿನ ಇವಾಗ ಟೊಮೊಟೊ ಬಾತ್ ಮಾಡ್ತಾಯಿದ್ದೀನಿ. ಅದ್ರ ಜೊತೆಗೆ ಟೊಮೊಟೊನೂ ಹಾಕಿ ಸ್ವಲ್ಪ ರುಬ್ಬೋದಕ್ಕೆ ಟೊಮೆಟೊ ಹಾಕಿದ್ದೆ, 3 ಟೊಮೊಟೊ ರುಬ್ಬೋದಕ್ಕೆ ಹಾಕಿದ್ದೆ, 2 ಟೊಮೊಟೊ ಒಗ್ಗರಣೆಗೂ ಕೂಡ ಹಾಕ್ತೀನಿ. ಆ್ಯಸ್ ಯೂಶ್ವಲ್ ಟೊಮೊಟೊ ಬಾತ್ ಅಂದಮೇಲೆ ಟೊಮೊಟೊ ಎಕ್ಸ್ಟ್ರಾ ಜಾಸ್ತಿ ಇದ್ದರೆ ತಾನೇ ಅದು ಟೊಮೆಟೊ ಬಾತ್ ಅನ್ಸೋದು. ಸೊ ಅದಕ್ಕೆ ಟೊಮೆಟೊ ಬಾತ್ಗೆ ಮತ್ತೆ ಹೆಚ್ಚಾಕಿ ಕೂಡ 2 ಹಾಕಿದ್ದೀನಿ. ಮಾರ್ಕೆಟ್ಗೆ ಹೋಗಿ ಬಂದಿದ್ದರು ನಮ್ಮ ಹಸ್ಬೆಂಡ್ ಮತ್ತು ನನ್ನ ಮಗ ಇಬ್ಬರು ಮಾರ್ಕೆಟ್ಗೆ ಹೋಗ್ಬಿಟ್ಟು ಬಂದಿದ್ದರು. ತರಕಾರಿ ಎಲ್ಲ ಫ್ರಿಡ್ಜ್ ಸೋಲ್ಡ್ ಔಟ್ ಆಗೋಗಿತ್ತು, ಫ್ರಿಜ್ಜಲ್ಲಿ ಏನು ತರಕಾರಿಗಳಿರಲಿಲ್ಲ. ಅದಕ್ಕೇ ಪಲಾವ್ ಮಾಡೋ ಬದಲು ಟೊಮೊಟೊ ಬಾತ್ ಮಾಡ್ತಾಯಿದ್ದೆ. ಅಷ್ಟೊತ್ತಿಗೆ ಹೋಗ್ಬಿಟ್ಟು ತೊಗೊಂಬಂದರು. ಮತ್ತಿನ್ನು ಅದನ್ನೆಲ್ಲ ಬಿಚ್ಚಿ ಮತ್ತೆ ಅದನ್ನು ಕ್ಲೀನ್ ಮಾಡಿಕೊಂಡು ತೊಳೆದ್ಬಿಟ್ಟು ಮಾಡೋಷ್ಟೊತ್ತಿಗೆ ಲೇಟ್ ಆಗುತ್ತೆ. ಆಲ್ರೆಡಿ ಪೂಜೆ ಬೇರೆ ಮಾಡಬೇಕು, ಮಗು ಬೇರೆ ಎದ್ದೇ ಇದ್ದ, ಎಚ್ಚರಿಕೆ ಆಗಿದ್ದ, ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಮಾಡಿದೆ. ನೋಡಿ, ನಾನು ಉಪ್ಪು ಕೂಡ ಈಗಲೂ ಕೂಡ ಕೈ ಅಳತೆ ಮೇಲೆ ಹಾಕಿದೆ. ಸರ್ವೇ ಸಾಮಾನ್ಯವಾಗಿ ಹೆಣ್ಮಕ್ಳು ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಕೈ ಅಳತೆ ಮೇಲೆ ಅಡುಗೆಗಳನ್ನ ಮಾಡ್ತಾರೆ. ಅದು ಅವ್ರಿಗೆ ಮಾಡಿ ಮಾಡಿ ರೂಢಿ ಆಗಿರುತ್ತೆ, ಹಂಗಾಗಿ ಕೈ ಅಳತೆ ಮೇಲೆ ಉಪ್ಪು ಹಾಕೋತಾರೆ. ಸರಿ ಅಂತ ಹೇಳ್ಬಿಟ್ಟು ಕುಕ್ಕರ್ನ ಮುಚ್ಚಿಬಿಟ್ಟು ಕ್ಲೋಸ್ ಮಾಡಿದೆ. ನನ್ನ ಮಗ ಆಟ ಆಡ್ತಾ ಇದ್ದ. ನೋಡಿ, ಇದು ಪಾಯಸ ಮಾಡ್ತಿದ್ನಲ್ವ ಆವಾಗಲೇ, ಕಾಲಿಗೆ ಹಾಲು ಸಕ್ಕರೆನ ಮಳ್ಳಿಸಿದ್ದೆ. ಅದ್ರ ಜೊತೆಗೆ ಶಾವಿಗೆನ ಹುರ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಶಾವಿಗೆ ಹುರ್ಕೊಂಡು ಸ್ವಲ್ಪ ಸೈಡಿಗೆ ಇದು ಮಾಡ್ಕೊಂಡು ಅದೇ ಬಾಣಲಿಲೇ ನಾನು ಗೋಡಂಬಿ ದ್ರಾಕ್ಷಿ ಏನಿದೆ ಅದನ್ನು ಫ್ರೈ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಫ್ರೈ ಮಾಡ್ಕೊಂಡು ಇಟ್ಕೊಂಡೆ. ಇಲ್ಲಿ ಹಾಲು ನೋಡಿ ಚೆನ್ನಾಗಿ ಮಳ್ತಿದೆ, ಚೆನ್ನಾಗಿ ಪಾಕ ಎಲ್ಲ ಚೆನ್ನಾಗಿ ಇದಾಗಿದೆ. ಹಾಲು ಸಕ್ಕರೆ ಎರಡು ಚೆನ್ನಾಗಿ ಕರಗಿತ್ತು. ಸರಿ ಅಂತ ಹೇಳ್ಬಿಟ್ಟು ಪಾಯಸ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ತಾಯಿದ್ದೆ. ಅರ್ಧ ಲೀಟ್ರ್ ಹಾಲು ಹಾಕಿದ್ದೆ. ಅದಕ್ಕೆ ನೋಡಿ ಶಾವಿಗೆ ಹಾಕಿದೆ. ನಾನು ನನ್ನ ತಮ್ಮಂಗೆ ಬೇವಿನ ಸೊಪ್ಪು ತೊಗೊಂಬಂದು ಕೊಡೋ ಪೂಜೆ ಮಾಡೋಕ್ಕೆ. ನಾವು ಯಾವಾಗಲೂ ಬೇವಿನ ಸೊಪ್ಪಿನ ಕಳಸನೇ ಇಡೋದು, ಅಮ್ಮನ ಕಳಸ. ಅದಕ್ಕೆ ಸರಿ ಅಂತ ಹೇಳ್ಬಿಟ್ಟು ಇವತ್ತು ಅಮಾಸೆ ಆಗಿದ್ದರಿಂದ ಅಮಾಸೆಯಲ್ಲಿ ನಾನು ಪ್ರತಿ ತಿಂಗಳು ಅಮಾಸೆಯಲ್ಲೂ ಕಳಸ ಪೂಜೆ ಮಾಡ್ತೀನಿ. ಅದಕ್ಕೋಸ್ಕರ ಬೇವಿನ ಸೊಪ್ಪು ತೊಗೊಂಬರೋ ಅಂದರೆ ಅವ್ನು ಬೇವಿನ ಸೊಪ್ಪಿನ ಮರನೇ ತೊಗೊಂಬಂದು ಕೊಟ್ಬಿಟ್ಟಿದ್ದ. ಅದಕ್ಕೆ ಹೆಂಗೆ ಬೇಕಂಗೆ ಕಳ್ಸೋಕೆ ಇಟ್ಟರೆ ಚೆನ್ನಾಗಿ ಕಾಣಲ್ಲ, ಒಂಥರ ಜಾಸ್ತಿ ಆಗಿಬಿಟ್ರೆ ಉಸಿರು ಗಡ್ತಂಗೆ ಆಗುತ್ತೆ. ಕಳ್ಸೋದಲ್ಲೂ ಅಷ್ಟೇ. ನಮ್ಮ ಅತ್ತೆ ಯಾವಾಗಲೂ ಹೇಳೋರು, ತುಂಬ ಕಳ್ಸೋಕ್ಕೆ ಉಸಿರಾಡ್ದಂಗೆ ಬೇವಿನ ಸೊಪ್ಪು ಇಟ್ಟರೆ ನಮ್ಗೆ ಹೆಂಗೆ ತುಂಬ ಬಟ್ಟೆಗಳನ್ನ ಟೈಟಾಗಿ ಹಾಕ್ಕೊಂಡ್ರೆ ಉಸಿರಾಡೋಕ್ಕೆ ಕಷ್ಟ ಆಗುತ್ತೆ, ಅದೇ ಥರ ದೇವ್ರಿಗೂ ಚೊಂಬು ಸ್ವಲ್ಪ ಫ್ರೀಯಾಗಿರಬೇಕು ಅಂತ ಹೇಳೋರು. ಸೊ ಸರಿ ಅಂತ ಹೇಳ್ಬಿಟ್ಟು ಅವ್ನು ತಂದಿದ್ದು ಬೇವಿನ ಸೊಪ್ಪಲ್ಲೇ ಕ್ಲೀನಾಗಿ ತುದಿ ಚಿಗುರು ಬೇವಿನ ಸೊಪ್ಪು ಏನಿರುತ್ತೆ ಅದನ್ನೆಲ್ಲ ಕಟ್ ಮಾಡಿ ಇದು ಮಾಡ್ಕೊತಿದ್ದೆ. ಆಲ್ಮೋಸ್ಟ್ ನಮಗೆಲ್ಲ ಇಲ್ಲೇ ಮನೆ ಹತ್ರ ಸುತ್ತಮುತ್ತ ಊರಿಂದ ಒಂದು 500 ಮೀಟರ್ 1000 ಮೀಟರಲ್ಲೆಲ್ಲ ನೆಡ್ಕೊಂಡು ಹೋಗ್ಬಿಟ್ರೆ ಈಗ 100 ಮೀಟರ್ಸಿಂದ ಹಿಡಿದು 500 ಮೀಟರ್ಸ್ ಒಳಗಡೆ ಅಂತೂ ನಮಗೆ ಬೇವಿನ ಸೊಪ್ಪೆಲ್ಲ ಸಿಗುತ್ತೆ, ಎಲ್ಲ ಕಡೆ ಸಿಗುತ್ತೆ. ಅದರಲ್ಲೂ ಇನ್ನೊಂದು ಸ್ವಲ್ಪ ದಿನ ಹೋದರೆ ಬೇವಿನ ಸೊಪ್ಪು ಕಡಿಮೆ ಆಗುತ್ತೆ. ಮತ್ತು ಅದೇ ಥರ ಯುಗಾದಿ ಟೈಮಲ್ಲಿ ಒಳ್ಳೆ ಚಿಗುರು ಬೇವಿನ ಸೊಪ್ಪುಗಳನ್ನ ಸಿಗುತ್ತೆ. ನಮ್ಮ ಮನೇಲಿ ವಾರನೂ ನಾವು ಕಳ್ಸೋಕ್ಕೆ ಬೇವಿನ ಸೊಪ್ಪು ಇಟ್ಟಿನೇ ಪೂಜೆ ಮಾಡೋದು. ಅದು ನಮಗೆ ನಮ್ಮ ಮನೇಲಿ ಯಾವ ರೀತಿ ಪುರಾತನ ಕಾಲದಿಂದ ನಮ್ಮ ಮನೆಗಳಲ್ಲಿ ತಲೆಮಾರುಗಳು ಏನು ನಡೆಸ್ಕೊಂಬಂದಿರ್ತಾರೆ ಅದನ್ನೇ ನಾವು ನಡೆಸ್ಕೊಂಬರ್ಬೇಕಲ್ವ, ಅದೇ ರೀತಿ. ಸರಿ ಅಂತ ಹೇಳ್ಬಿಟ್ಟು ಇದೇ ಬೇವಿನ ಸೊಪ್ಪಲ್ಲಿ ಎಲ್ಲ ಚಿಗುರುಗಳನ್ನ ಕಟ್ ಮಾಡಿಕೊಂಡು ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೆ. ತಿಂಡಿ ಎಲ್ಲ ರೆಡಿ ಆಯಿತು. ಪಾಯಸನೂ ದೇವರಿಗೆ ನೈವೇದ್ಯ ಮಾಡೋಣ ಅಂತೇಳಿ ತಿಂಡಿ ರೆಡಿ ಮಾಡಿಕೊಂಡು ಇವಾಗ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ ಪೂಜೆಗೆ. ಏನು ಬೇವಿನ ಸೊಪ್ಪು ಒಂದು ತರದ್ದು ಲೇಟಾಗಿತ್ತು. ಸರಿ ಅಂತ ಹೇಳ್ಬಿಟ್ಟು ಬೇವಿನ ಸೊಪ್ಪೆಲ್ಲ ಕ್ಲೀನ್ ಮಾಡ್ಕೊಂಡು ಈ ಪೂಜೆನೂ ಮಾಡ್ಕೊಂಬಿಡೋಣ ಅಂತೇಳಿ ಸರಿ ಅಂತೇಳಿ ಕೆಳಗಡೆ ಹೋದೆ. ಕೆಳಗಡೆ ಮನೆ ಮುಂದೆ ಸ್ವಲ್ಪ ಗರಿಕೆಗಳೆಲ್ಲ ಇರುತ್ತೆ. ನಾವು ಪ್ರತಿ ಸಲ ಪೂಜೆ ಮಾಡುವಾಗಲೂ ನಾನು ಗಣಪತಿನ, ವಿಘ್ನೇಶ್ವರನ, ವಿಘ್ನ ನಿವಾರಕ ಗಣಪತಿನ ಇಟ್ಟು ಸಗಣಿ ಗಣಪತಿ ಏನಿರುತ್ತೆ ಸಗಣಿಯಲ್ಲಿ ಗಣಪತಿನ ಮಾಡಿಬಿಟ್ಟು ಪೂಜೆ ಮಾಡ್ತೀನಿ. ಪ್ರತಿ ವಾರವೂ ಮಿಸ್ ಇರಲ್ಲ. ನಮ್ಮ ಮನೇಲಿ ಪ್ರತಿ ಸಲ ನಾವು ಪೂಜೆ ಮಾಡಬೇಕಾದ್ರೂ ಪ್ರತಿಯೊಂದು ವಾರ ಸೋಮವಾರ ಮಾಡ್ತೀವಿ, ಆಮೇಲೆ ಮಂಗಳವಾರ ಮಾಡ್ತೀವಿ, ಶುಕ್ರವಾರ ಮಾಡ್ತೀವಿ, ಗುರುವಾರ ಮಾಡ್ತೀವಿ, ಶನಿವಾರ, ಈ ವಾರಗಳಲ್ಲೆಲ್ಲ ನಾನು ಗಣಪತಿನ ಕ್ಲೀನ್ ಮಾಡಿ ಇಡ್ತಿರ್ತೀನಿ. ನಮ್ಮ ಅತ್ತೆನೂ ಪೂಜೆ ಮಾಡ್ತಾಯಿದ್ರು, ಆಲ್ರೆಡಿ ಅವ್ರದ್ದು ಪೂಜೆ ಆಗಿತ್ತು. ಸರಿ ಅಂತ ಹೇಳ್ಬಿಟ್ಟು ಇಲ್ಲಿ ಹಸು ಇತ್ತಲ್ಲ ಅಲ್ಲಿ ಸಗಣಿ ತೊಗೊಂಡು ಬಂದೆ. ಸಗಣಿ ತೊಗೊಂಡ್ಬಂದ್ಬಿಟ್ಟು ಗಣಪತಿ ಮಾಡೋಣ ಅಂತೇಳಿ. ನಮ್ಮ ಅತ್ತೆದು ಆಲ್ರೆಡಿ ಪೂಜೆನೇ ಆಗೋಗಿತ್ತು. ಇಲ್ಲಿ ನೋಡಿ ಬಾಕ್ಲಿಗೆ ಅವತ್ತು ಕೊರಿತಿದ್ರಲ್ವಾ, ಹೇಮಾವತಿ ನೀರು ಬರ್ತಿದೆ ನಮಗೆ, ಅದಕ್ಕೆ ಪೈಪ್ ಕಲೆಕ್ಷನ್ ಕೊಡ್ತಿದ್ದಾರೆ, ಬಾಕ್ಲೆಲ್ಲ ಕಿತ್ತಾಕ್ಬಿಟ್ಟಿದ್ದಾರೆ. ಇದು ನಮ್ಮ ಕೆಳಗಡೆ ಮನೆ, ನಮ್ಮ ಅತ್ತೆ ಮನೆ, ನಾವು ಮೇಲ್ಗಡೆ ಇದ್ದೀವಿ. ಆ್ಯಸ್ ಯೂಶ್ವಲ್ ಎಲ್ಲರ ಮನೇಲಿ ಇದ್ದಂಗೆ ನಮ್ಮ ಮನೇಲೂ ಸಣ್ಣ ಪುಟ್ಟ ಮನಸ್ತಾಪಗಳಿಂದ ಈ ಥರ ಇರ್ತೀವಿ ಅಷ್ಟೇ. ಬಟ್ ಅದು ಬಿಟ್ಟು ಅದರ್ವೈಸ್ ಎಲ್ಲರೂ ಚೆನ್ನಾಗಿದ್ದೀವಿ, ಎಲ್ಲ ಆರಾಮಾಗಿ ಖುಷಿಯಾಗಿ ಫ್ಯಾಮಿಲಿ ಎಲ್ಲ ಚೆನ್ನಾಗಿದ್ದೀವಿ. ಯಾವುದೋ ಒಂದು ಟೈಮಲ್ಲಿ ಮನಸ್ತಾಪದಿಂದ ಇಬ್ಬರು ಮೇಲ್ಗಡೆ ಕೆಳಗಡೆ ಇದ್ದೀವಿ, ಅಷ್ಟು ಬಿಟ್ಟರೆ ಇನ್ನೆಲ್ಲದರಲ್ಲೂ ಅಷ್ಟೇ. ನಮಗೇನೇ ಸಮಸ್ಯೆ ಬಂದ್ರೂ ಅವರೇ ನೋಡಬೇಕು, ಅವರಿಗೇನೇ ಸಮಸ್ಯೆ ಬಂದರೂ ನಾವೇ ನೋಡಬೇಕು, ಬೇರೆ ಯಾರಿಗೂ ಅದು ಅನಿವಾರ್ಯವಲ್ಲ. ಅದು ನಮ್ಮ ಕುಟುಂಬದಲ್ಲೇ ಇರುತ್ತೆ. ಬಟ್ ಆಲ್ಮೋಸ್ಟ್ ಪ್ರಪಂಚ ಇರೋದೇ ಹಂಗೆ ಅಲ್ವಾ, ಸಣ್ಣ ಪುಟ್ಟ ಮನಸ್ತಾಪಗಳಿರುತ್ತೆ, ಬಟ್ ಏನು ಮಾಡೋಕ್ಕಾಗಲ್ಲ. ಅದ್ರ ಜೊತೆಗೆ ಗಣಪತಿನ ವಿಘ್ನ ನಿವಾರಕ ಮಾಡಿಕೊಂಡು
ಯಾಕೆ ನಾವು ಗಣಪತಿನ ಇಟ್ಟು ಪೂಜೆ ಮಾಡಬೇಕು ಅಂದರೆ ಅದೊಂಥರ ನಮ್ಮ ಮಾಡೋ ಕೆಲಸಗಳಲ್ಲಿ ಯಾವುದೇ ಥರ ವಿಘ್ನಗಳು ಬರಬಾರ್ದು ಅಂತ ಹೇಳಿ ನಾವು ಗಣಪತಿನ ಪ್ರತಿಯೊಂದು ಪೂಜೆಗೂ ನೀವು ಅಬ್ಸರ್ವ್ ಮಾಡಿ ನೋಡಿ, ಪ್ರತಿಯೊಂದು ಯಾವುದೇ ನಾವು ಒಂದು ಶುಭ ಕಾರ್ಯ ಮಾಡಿದ್ರು ಗಣಪತಿನ ಮಾಡಿ ಫಸ್ಟ್ ಗಣಪತಿಗೇ ಮೊದಲನೇ ಪೂಜೆ ಮಾಡೋದು. ಗಣಪತಿಗೆ ಮೊದಲನೇ ಪೂಜೆ ಮಾಡೋದ್ರಿಂದ ಯಾವುದೇ ಥರ ಕಂಟಕಗಳು ವಿಘ್ನ ನಿವಾರಣೆಗಳು ಬರಬಾರ್ದು ಅಂತ ಹೇಳಿ ಗಣಪತಿನ ಫಸ್ಟು ಆರಾಧನೆ ಮಾಡಿ ನಂತರ ಬೇರೆ ದೇವರುಗಳಿಗೆ ಪೂಜೆ ಮಾಡೋದು. ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ಬಾಗಿಲಿಗೆ ನಿಂಬೆಹಣ್ಣು ಕುಯ್ಬೇಕು. ಈ ಬಾಗಿಲಿಗೆ ನಿಂಬೆಹಣ್ಣು ಯಾಕೆ ಕುಯ್ತಾರೆ ಅಂದರೆ ಮನೆಗಳಿಗೆ ಯಾವುದೇ ಥರ ದೃಷ್ಟಿ ದೋಷಗಳೇ ಆಗಲಿ ಏನೇ ಆಗಲಿ ಅಮಾವಾಸ್ಯೆ ದಿನ ಹೋಗಲಿ ಅಂತ ಹೇಳ್ಬಿಟ್ಟು. ಅಮಾವಾಸ್ಯೆ ಅಂದ ತಕ್ಷಣ ಗೊತ್ತಿರುತ್ತೆ, ಅಮಾವಾಸ್ಯೆ ದಿನ ಎಲ್ಲ ಥರ ಪೂಜೆಗಳನ್ನು ಮಾಡ್ತಾರೆ, ಒಳ್ಳೇದನ್ನೂ ಮಾಡ್ತಾರೆ ಕೆಟ್ಟದನ್ನ ಪೂಜೆಗಳು ಮಾಡ್ತಾರೆ. ನಮ್ಮ ಮನೆಗಳಿಗೆ ಯಾವುದೇ ಥರ ದೃಷ್ಟಿ ದೋಷಗಳಾಗಬಾರ್ದು ಅಂತೇಳಿ ನಾವು ನಿಂಬೆಹಣ್ಣು ಕೊಯ್ದುಬಿಟ್ಟು ನಿಂಬೆಹಣ್ಣಲ್ಲಿ ದೃಷ್ಟಿ ತೆಗೆದು ನಿಂಬೆಹಣ್ಣು ಕೂಡ ಪೂಜೆ ಮಾಡಿ ಆ ಕಡೆ ಈ ಕಡೆ ಬಾಗಿಲಿಗೆ ಅರಿಶಿನ ಕುಂಕುಮ ಇಟ್ಬಿಟ್ಟು ಪೂಜೆ ಮಾಡಿ ಇಕ್ತೀವಿ. ಇದೆಲ್ಲ ನಡೆಸ್ಕೊಂಬಂದಿರ್ತಾರಲ್ವ ಮನೆಗಳಲ್ಲಿ ಸಂಪ್ರದಾಯ, ಅದೇನು ನಡೆಸ್ಕೊಂಬಂದಿರ್ತಾರೆ. ನಮಗಿಷ್ಟ ಬಂದಂಗೆಲ್ಲ ನಾವು ಜೀವನ ಮಾಡೋಕ್ಕಾಗಲ್ಲ. ನಾವು ಒಟ್ಟಿಗೆ ಇರಲಿ, ಬೇರೆ ಇರಲಿ, ಜೊತೇಲಿ ಇರದೇ ಇರಲಿ, ಬಟ್ ನಮ್ಮ ಮನೆಯ ಹಿರಿಯರು ಏನು ಮಾಡಿಸಿರ್ತಾರೆ, ಈ ಮನೆಯ ಹಿರಿಯರು ಏನು ನಡೆಸ್ಕೊಂಬಂದಿರ್ತಾರೆ ಅದನ್ನು ನಾವು ನಡೆಸೋದು ತುಂಬ ಮುಖ್ಯ. ಯಾಕೆ ಅಂದರೆ ಅವ್ರಿಲ್ದಲೇ ನಾವು ಬಂದಿರಲ್ಲ. ಸೊ ಅವರಿಗೆ ಕೆಲವೊಂದು ವಿಷಯದಲ್ಲಿ ನಾವು ತಲೆ ಬಗ್ಗಿ ನಡಿಲೇಬೇಕಾಗುತ್ತೆ. ಇದು ಒಂಥರ ನಮ್ಮ ಅತ್ತೆ ಇವನ್ನೆಲ್ಲ ಮಾಡ್ಕೊಂಬಂದಿರೋದ್ರಿಂದ ಇದನ್ನೆಲ್ಲ ನಾನು ನಮ್ಮ ಅತ್ತೆಯಿಂದನೇ ಕಲ್ತಿರೋದು. ಇದು ನಮ್ಮ ಮನೆ ಅಂತ ಬಂದ ಮೇಲೆ ಇದೇ ನಮ್ಮ ಮನೆ, ಹಂಗಾಗಿ ಅವರೇ ನಮ್ಮ ಮನೆಯವರು ಎಲ್ಲರೂ. ಅವ್ರು ಏನು ಹೇಳಿರ್ತಾರೆ, ಅವ್ರು ಏನು ನಡೆಸ್ಕೊಂಬಂದಿರ್ತಾರೆ ಅದನ್ನು ನಾವು ಮಾಡಲೇಬೇಕು. ಅದ್ರ ಜೊತೆಗೆ ನಮ್ಮ ಮನೆಯವ್ರಿಗೆ ಪಾದಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಪಾದಪೂಜೆ ಮಾಡ್ತಾಯಿದ್ದೆ. ನಮ್ಮ ಮನೆಯವರಿಗೆ ಒಂದು ಸ್ವಲ್ಪ ಕ್ಯಾಮ್ರಾ ಫೇಸ್ ಅಂದರೆ ಅಷ್ಟೊಂದು ಇಷ್ಟ ಆಗಲ್ಲ. ಅವರಿಗೆ ತೋರ್ಪಡಿಕೆ ಆಗಲಿ, ಅವರು ನಮ್ಮ ಮನೇಲಿ ನಾನೇ ಒಂದು ಸ್ವಲ್ಪ ರೀಲ್ಸ್ ಮಾಡೋದಾಗಿರ್ಬೋದು, ಸೋಷಲ್ ಮೀಡಿಯಾದಲ್ಲೆಲ್ಲ ಟಚಪ್ಪಲ್ಲಿ ಇರ್ತೀನಿ. ಅಷ್ಟು ಬಿಟ್ಟರೆ ನಮ್ಮ ಮನೆಯವ್ರು ಯಾವುದಕ್ಕೂ ಇಂಟ್ರೆಸ್ಟ್ ಇಲ್ಲ. ಅವ್ರದ್ದೇನಿದೆ ಪರ್ಸ್ನಲ್ ಬಿಸ್ನೆಸ್ ಆಗಿರಲಿ ಅದು ಇದು ಬಿಟ್ಟು ಹಂಗಂತ ಹೇಳಿ ಬೇರೆಯವ್ರ ಥರ ನಮ್ಮನ್ನು ಅದು ಮಾಡಬೇಡ ಇದು ಮಾಡಬೇಡ ಅದು ಸರಿರಲ್ಲ ಇದು ಸರಿರಲ್ಲ ಅಂತ ಯಾವತ್ತೂ ಅನುಮಾನದ ಅದೊಂಥರ ಹೆಂಗೆ ಅಂದರೆ ಅನುಮಾನ ಪಡೋ ಥರ ಆಗಲಿ ಸ್ಟ್ರಿಕ್ಟಾಗಿ ಆಗಲಿ ಆ ಥರನೂ ಇಲ್ಲ. ತುಂಬ ಸಪೋರ್ಟಿವ್ ಆಗಿದ್ದಾರೆ. ತುಂಬ ಬೆಸ್ಟ್ ಅಂದರೆ ಬೆಸ್ಟ್ ಹಸ್ಬೆಂಡ್ ಅಂತಲೇ ಹೇಳ್ಬೋದು. ನನಗೆ ತುಂಬ ಸಪೋರ್ಟಿವ್. ಪ್ರಪಂಚದಲ್ಲಿ ತಂದೆ ತಾಯಿ ಬಂಧು ಬಳಗ ಮಕ್ಕಳು ಏನೇ ಒಂದು ರಿಲೇಷನ್ಶಿಪ್ ಇದ್ದರೂ ಪ್ರಪಂಚದಲ್ಲಿ ಗಂಡ ಅನ್ನೋಂಥ ಪಟ್ಟ ಇದೆಯಲ್ಲ, ಗಂಡ ಅನ್ನೋರಿಗೆ ತುಂಬ ಅಂದರೆ ತುಂಬ ಬೆಲೆ ಇರುತ್ತೆ. ಅದನ್ನು ಎಕ್ಸ್ಪ್ಲೈನ್ ಕೂಡ ಮಾಡೋದಕ್ಕಾಗಲ್ಲ. ಲೈಫಲ್ಲಿ ಕೊನೆವರೆಗೂ ಉಳಿಯೋರು ಅವರೊಬ್ಬರೇ. ದಯವಿಟ್ಟು ಎಲ್ಲರೂ ಅವರಿಗೆ ಮಣಿದು ಬಾಳಬೇಕು ಅನ್ನೋದೇ ನನ್ನ ಭಾವನೆ. ಅದರಲ್ಲೂ ಎಕ್ಸ್ಪೆಷಲಿ ನಾನು ನಿಜವಾಗ್ಲೂ ಪುಣ್ಯ ಮಾಡಿದ್ದೀನಿ, ಒಳ್ಳೆ ಹಸ್ಬೆಂಡ್ ನನಗೆ ಸಿಕ್ಕಿದ್ದಾರೆ. ಅವ್ರು ಪೂಜೆ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂತ ಹೇಳ್ಬಿಟ್ಟು ದೇವಸ್ಥಾನಕ್ಕೆ ಹೋದರು. ಪಾಪ ಚಿಕ್ಕವನಿರೋದ್ರಿಂದ ನಾನೇನು ದೇವಸ್ಥಾನಕ್ಕೆ ಹೋಗಲಿಲ್ಲ. ಅವರು ಅವ್ರ ಮಗ ಹೋಗಿದ್ರು, ದೊಡ್ಡ ಮಗ ಹೋದರು. ನಾನು ನಮ್ಮ ಮಗ ಚಿಕ್ಕವನು ಮನೇಲಿ ಉಳ್ಕೊಂಡು ಮನೇಲಿ ಇನ್ನೇನು ತಿಂಡಿ ಮಾಡಿದ್ನಲ್ವ ಟೊಮೆಟೊ ಬಾತು ಮತ್ತು ಹಾಲು ಪಾಯಸನ ಮುಗಿಸ್ಕೊಂಡೆ. ಈಗಿತ್ತು ನನ್ನ ಮಾರ್ನಿಂಗ್ 6 o'clockಯಿಂದ 11 o'clockವರೆಗೂ ರೂಟೀನ್. ಮತ್ತೆ ಇನ್ನೊಂದು ವ್ಲಾಗ್ ಜೊತೆ ನಿಮ್ಮ ಜೊತೆ ಬರ್ತೀನಿ. ಟೇಕ್ ಕೇರ್, ಬಾಯ್, ಸಿ ಯು.